ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬಿಡ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಹಿಂದೆ 1 ಮತ್ತು 2ನೇ ವಿಭಾಗದಲ್ಲಿ ನಾನು ಆರೋಗ್ಯದ ಬಗ್ಗೆ ಹೇಳಿದೆ. ಈಗ ಮೂರನೇ ಪಾಯಿಂಟನ್ನು ತಗೊಳ್ಳೋಣ. ಹೇಗೆ ಆರೋಗ್ಯದ ಬಗ್ಗೆ, ಏನು ಉತ್ತಮ ಆರೋಗ್ಯ ಕಾಪಾಡೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಹಾಗೆ ಉತ್ತಮ ಆರೋಗ್ಯದ 3ನೇ ಸೂತ್ರವೇ ವ್ಯಾಯಾಮ. ನೋಡಿ, ನಾನು ಯೋಗಾಸನ ಮಾಡಿದಾಗ ಸ್ವಲ್ಪ ನಿನಗೆ ಹೇಳಿದ್ದೆ, ನಿಮಗೆಲ್ಲರಿಗೂ ಗಮನಕ್ಕೆ ತಂದಿದ್ದೀನಿ. ವ್ಯಾಯಾಮ ಅಂದರೆ ಗರಡಿ ಸಾಧನೆಯವೇ ಅಲ್ಲ. ವ್ಯಾಯಾಮ ಅಂದರೆ ಏನಂತ ಹೇಳಿದ್ರೆ, ವ್ಯಾಯಾಮ ಅಂದರೆ ಗರಡಿ ಸಾಧನೆಯೊಂದೇ ಅಲ್ಲ. ಅದು ಗರಡಿ ಸಾಧನೆ ಮಾಡೋದು, ಇದು ಮಾಡೋದು ಅಂತ ಒಂದೇ ಅಲ್ಲ. ಅದು ವ್ಯಾಯಾಮ ಅಂದ ತಕ್ಷಣ ಏನಪ್ಪ ನಾವು ಗರಡಿ ಮನೆಗೆ ಹೋಗು, ಜಿಮ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಏನು ಬೇಕಾಗಿಲ್ಲ. ವ್ಯಾಯಾಮ ಅಂದೊಡನೆ ಗರಡಿ ಸಾಧನೆ ಒಂದೇ ಅಲ್ಲ, ಅಥವಾ ಜಿಮ್ಗಳಾಗಿ ಹೋಗಿ ಮಾಂಸಖಂಡನ್ನು ಬೆಳೆಸಿಕೊಳ್ಳುವುದರಲ್ಲಿ ಇದನ್ನೆಲ್ಲ ನಾವು ಅಂಗ ಸಾಧನೆಗಳು ಎನ್ನುತ್ತಾರೆ ಅಷ್ಟೇ. ದೇಹ ಮತ್ತು ಮನಸ್ಸುಗಳೆರಡರ ಆರೋಗ್ಯಕರ ಬೆಳವಣಿಗೆ ಪೂರಕವಾಗಿರಬೇಕು ವ್ಯಾಯಾಮ. ಇದೇನಾಗುತ್ತೆ, ನಮ್ಮ ದೇಹ ಬೆಳೆಸ್ಕೊತೀವಿ, ಎಲ್ಲಿ ಜಿಮ್ಗೆ ಹೋಗಲಿ ಮತ್ತು ಅಂಗ ಸಾಧನೆಗಳು ಬೇರೆದಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ದೇಹ ಬೆಳೀತದೆ, ಆದರೆ ಮನಸ್ಸನ್ನು ಬೆಳೆಸ್ಬೇಕಲ್ಲ. ದೇಹದ ಒಳಗಿನ ಮನಸ್ಸುಗಳಿರ್ತವಲ್ಲ, ದೇಹದ ಮನಸ್ಸುಗಳೆರಡರ ಆರೋಗ್ಯಕರ ಬೆಳವಣಿಗೆ ಪೂರಕವಾಗಿರೋ ವ್ಯಾಯಾಮ ನಮಗೆ ಬೇಕು. ಯಾವ ಥರ? ಈ ದಿಸೆಯಲ್ಲಿ ಯೋಗಾಸನಗಳು ಉತ್ತಮ ಸಾಧನಗಳು. ಪ್ರತಿನಿತ್ಯ ಒಂದಿಷ್ಟು ಯೋಗಾಸನಗಳನ್ನು ಮಾಡಿದರೆ ಸಾಕು. ನಾನು ಹೇಳಿದ್ದೀನಿ, ಯೋಗಾಸನ ಮಾಡಿ ನಿಮ್ಗೆ ಎಷ್ಟು ಯಾವ ಅನುಕೂಲ ಆಗುತ್ತೆ ಅನ್ನೋದು ಸ್ವಲ್ಪ ನಿಮಗೆ ಹೇಳಿದ್ದೀನಿ. ಪೂರ್ತಿಯಾಗಿ ಹೇಳಿಲ್ಲ ಅಂದರೆ ಸ್ವಲ್ಪ ಆಸನಗಳು, ಯೋಗಾಸನದ ಬಗ್ಗೆ ಸ್ವಲ್ಪ ಒಂದು ಗಮನ ಹರಿಸಿದ್ದೀನಿ ನಿಮಗೊಂದು ಸ್ವಲ್ಪ. ದೇಹದಲ್ಲಿ ರಕ್ತ ಸಂಚಲನೆ, ಜೀರ್ಣಾಂಗ ವ್ಯೂಹದ ಕೆಲಸಗಳು ಉತ್ತಮ ಸ್ಥಿತಿಯಲ್ಲಿದ್ದು ಎಲ್ಲ ದೈಹಿಕ ಕ್ರಿಯೆಯು ಸುಸೂತ್ರವಾಗಿ ನಡೆಯುತ್ತದೆ. ಮುಖದಲ್ಲಿ ಶಾಂತಿ ಮಿನುಗುತ್ತಿರುತ್ತದೆ. ಯೋಗಾಸನಗಳಿಂದ ಮೈಮನಗಳು ಉಲ್ಲಾಸದಿಂದಿರಬೇಕೆಂಬ ವಿಷಯ. ಯೋಗಾಸನ ಮಾಡಿದ್ರೆ ಏನಾಗುತ್ತೆ, ಮೈಮನಗಳು ಉಲ್ಲಾಸದಿಂದಿರಬೇಕೆಂಬ ಒಂದು ವಿಷಯ ಇದೆ. ಇಂದು ಜಗಜ್ಜಾಹೀರಾತು ಆಗಿದೆ. ಆದ್ದರಿಂದಲೇ ಪಾಶ್ಚಾತ್ಯರು ಹಿಂಡಾಗಿ ನಮ್ಮ ದೇಶಕ್ಕೆ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿರುತ್ತಾರೆ. ಇಲ್ಲಿ ಬಂದು ಏನಾಗ್ತಾರೆ, ಹಿಂಡಾಗಿ ನಮ್ಮ ದೇಶಕ್ಕೆ ಬಂದು ಯೋಗಾಭ್ಯಾಸದಲ್ಲಿ ನಿರತರಾಗುತ್ತಿದ್ದಾರೆ. ಯಾರು ಬೇರೆ ದೇಶದವ್ರು ಬಂದು ಕಲಿತಾ ಇದ್ದಾರೆ ನೋಡಿ, ನಾವು ಮಾಡ್ತಾಯಿಲ್ಲ. ನಮ್ಮ ದೇಶದಲ್ಲೇ ಯೋಗಾಸನ ಹುಟ್ಟಿದೆ, ನಮ್ಮ ದೇಶದಲ್ಲೇ ಇವತ್ತೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತು ನಮಗೆ. ನಾವೇ ಕಲ್ತಿದ್ದೀವಿ, ನಾವೇ ಒಂದು ಈ ದೇಶ ಯೋಗಾಸನದ ಪಿತಾಮಹ ಅಂತ ಹೇಳ್ಬೋದು. ಏನು ಭಾರತ ದೇಶ. ಯಾಕೆಂದರೆ ಇವತ್ತು ನಮ್ಮ ಭಾರತ ದೇಶ ನೋಡಿ, ಬೇರೆ ದೇಶಗಳಲ್ಲಿ ನೀವೆಲ್ಲ ನೋಡಿರ್ಬೋದು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಜಾರಿಗೆ ತಂದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆ ಆಚರಣೆ ಮಾಡಬೇಕು ಅಂತ, ಆಯಿತಾ, ಆ ಜೂನ್ ತಿಂಗಳು 21, ಆಯಿತಾ. ಇಂಥದನ್ನು ನಾವು ಅನುಸರಿಸ್ಕೋಬಾರ್ದು. ನೀವು ಎಲ್ಲರೂ ಕೂಡ ಈ ಯೋಗವನ್ನು ಮಾಡೋದ್ರಿಂದ ಮನಃಶಾಂತಿಯನ್ನು ನಾವು ಕಾಪಾಡ್ಕೊಬಿಡ್ಬೋದು ಅನ್ನೋದನ್ನು ಹೇಳ್ತಾರೆ. ಆದ್ದರಿಂದ ಪಾಶ್ಚಾತ್ಯರು ಹಿಂಡಾಗಿ ಬರ್ತಾಯಿದ್ದಾರೆ, ದೇಶಕ್ಕೆ ಬಂದು ಯೋಗಾಭ್ಯಾಸ ನಿರತರಾಗುತ್ತಿದ್ದಾರೆ. ಹೊರದೇಶಗಳಲ್ಲಿ ಯೋಗಾಸನ ತರಬೇತಿ ಶಾಲೆಗಳು ಭಾಳಷ್ಟು ಸಂಖ್ಯೆ ಸ್ಥಾಪಿತವಾಗಿ ರಾಕೆಟ್ಗಳಲ್ಲಿ ಹೋಗುವ ಗಗನಯಾತ್ರಿಗಳ ಮೈಮನಗಳ ಮೇಲೂ ಯೋಗಾಸನ ಸತ್ಪರಿಣಾಮ ಬೀರಬಲ್ಲವು ಎಂಬುದನ್ನು ವಿಜ್ಞಾನಿಗಳು ಸಾಬೀತುಪಡಿಸುತ್ತಿದ್ದಾರೆ. ಇಂಥ ಉಪಯುಕ್ತ ವ್ಯಾಯಾಮ, ಸುಸೂತ್ರವಾದ ಯೋಗಾಸನಗಳ ತವರೂರೇ ಭಾರತವಾದರೂ ಇದರ ಉಪಯೋಗವನ್ನು ಪಡೆಯುತ್ತಿರುವ ನಮ್ಮ ಯುವಜನರ ಸಂಖ್ಯೆ ಭಾಳ ಕಡಿಮೆ. ಯಾಕೆಂದರೆ ಇವತ್ತೇನಾಗಿದೆ, ಯೋಗಾಸನ ನಮ್ಮಲ್ಲಿ ಚಿಕ್ಕ ಮಕ್ಕಳೇ ದೊಡ್ಡವರಲ್ಲಿ ಯಾರು ನಮ್ಮಲ್ಲಿ ಪಡಿತಿರೋರೇ ತುಂಬ ಕಡಿಮೆ, ಯಾರೂ ಮಾಡ್ತಾಯಿಲ್ಲ. ಯಾಕೆಂದರೆ ನಮ್ಮದೆಲ್ಲ ಕೆಲಸದ ಒತ್ತಡಗಳು. ನಾವು ಯಾಕೆ ಮನಸ್ಸುಗಳು ಚಿಕ್ಕ ಮಕ್ಕಳಿಂದಲೇ ನಮ್ಮ ಮೊಬೈಲು, ಲ್ಯಾಪ್ಟಾಪು ಇವೆಲ್ಲ ಕೊಟ್ಬಿಟ್ಟು ಆ ಮಕ್ಕಳನ್ನು ಒಂದು ಇದಕ್ಕೆ ಮಾಡಿ ನಮ್ಗೆ ಇದನ್ನೇ ಇಲ್ಲ ಬೇಸಿಕ್ಕು. ಅದಕ್ಕೆ ಬೇಸಿಕ್ನಿಂದ ಮಕ್ಕಳ ಆರೋಗ್ಯ ಕಾಪಾಡ್ಕೋಬೇಕು ಅಂದಾಗ ಬೇಸಿಕ್ನಿಂದ ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಯಾಮಗಳನ್ನ ಹೇಳ್ಕೊಡ್ತಾ ಮಾಡ್ತಾ ವಾಕ್ ಮಾಡಿಸ್ತಾ ಎಲ್ಲ ಮಾಡೋದು ಏನಾಗುತ್ತೆ ಅಂದರೆ ಅವ್ರ ಮನಸ್ಸುಗಳಲ್ಲಿ ಅದು ಬರ್ತದೆ ತನ್ನಷ್ಟಕ್ಕೆ ತಾನು. ನಮ್ಮ ಹಿರಿಯರು ನೋಡ್ತಾರೆ, ತಂದೆ ತಾಯಿಗಳನ್ನ ನೋಡ್ತಾ ಇರ್ತಾರೆ ಏನು ಮಾಡ್ತಾರೆ ಅಂತ. ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳು ಅದನ್ನೇ ಫಾಲೋಅಪ್ ಮಾಡ್ತಾರೆ. ನಾವು ಅದನ್ನು ಅವ್ರ ಮುಂದೆ ಏನಾದ್ರು ಮಾಡಿದಾಗ ಅವರು ಅದನ್ನು ಅನುಸರಿಸ್ತಾ ಇರ್ತಾರೆ. ಅದನ್ನು ಮಾಡಿದಿ ಅಂತ ಹೇಳ್ತಾ ಹಾಗೆ ಚಿಕ್ಕಂದಿನಲ್ಲೇ ಯೋಗಾಸನಗಳ ಅಭ್ಯಾಸವನ್ನು ಮೊದಲು ಮಾಡಿಕೊಂಡರೆ ಅದೇ ಮುಂದಿನ ಯಶಸ್ಸಿನ ಜೀವನದ ಬುನಾದಿಯಾಗುತ್ತದೆ ಅಂತ ಹೇಳ್ತಾರೆ. ಆಹಾರ, ನಿದ್ರೆ, ವ್ಯಾಯಾಮಗಳಷ್ಟೇ ಮುಖ್ಯವಾದ ಮತ್ತೊಂದು ಅಂಶವೇ ಶುಚಿತ್ವ. ಇನ್ನೊಂದು ಏನಂದರೆ ಶುಚಿತ್ವ ಕಾಪಾಡ್ಕೋಬೇಕು. ಏನು, ನಮ್ಮ ದೇಹವನ್ನು ಪರಿಸರವನ್ನು ಚೊಕ್ಕಟವಾಗಿ ಇಟ್ಟುಕೊಂಡಾಗ ಉತ್ಸಾಹದಿಂದ ಕಾರ್ಯಗಳಲ್ಲಿ ತೊಡಗಲು ಸಾಧ್ಯ. ಪ್ರತಿನಿತ್ಯದ ಏನಂತ ಹೇಳ್ತಾರೆ, ನಾವು ನಮ್ಮ ದೇಹವನ್ನು
ಪರಿಸರವನ್ನು, ನಮ್ಮ ದೇಹವನ್ನು, ಪರಿಸರವನ್ನು ಅಂದರೆ ನಮ್ಮ ದೇಹ ಮೊದಲಿಟ್ಕೋಬೇಕು, ಪರಿಸರವನ್ನು ಚೊಕ್ಕಟವಾಗಿ ಇಟ್ಟುಕೊಂಡಾಗ ಉತ್ಸಾಹದಿಂದ ಕಾರ್ಯಗಳಲ್ಲಿ ತೊಡಗಲು ಸಾಧ್ಯ ಅಂತ ಹೇಳ್ತಾರೆ. ಏನು ಪ್ರತಿನಿತ್ಯದ ನಾವೇನು ಮಾಡಬೇಕು, ಪ್ರತಿನಿತ್ಯ ಸ್ನಾನ ದೇಹದ ಕೊಳೆಯನ್ನು ತೆಗೆಯುವುದಲ್ಲದೆ ಮನಸ್ಸಿನ ಉಲ್ಲಾಸಕ್ಕೂ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ನಾವು ಸ್ನಾನ ಮಾಡಿದ್ರೆ ಏನು ಅನ್ಕೋತೀವಿ, ನಮ್ಮ ದೇಹದ ಕೊಳೆ ಎಲ್ಲ ಹೋಯ್ತಪ್ಪ ಅಲ್ಲ, ಮನಸ್ಸಿನಲ್ಲಿರ್ತಕ್ಕಂಥ ಒಂದು ನಮ್ಮ ಭಾವನೆಗಳು ಚೇಂಜ್ ಆಗ್ತದೆ. ಏನು ಹೇಳ್ತಾನೆ, ನಮ್ಮ ಸ್ನಾನ ಮಾಡ್ತಕ್ಕಂಥದ್ದು ನಮ್ಮ ದೇಹದ ಕೊಳೆಯನ್ನು ತೆಗೆಯುವುದಲ್ಲದೆ ಮನಸ್ಸಿನ ಉಲ್ಲಾಸಕ್ಕೂ ಕಾರಣವಾಗ್ತದೆ ಅಂತ ಹೇಳ್ತಾನೆ. ನಮ್ಮ ಮನಸ್ಸಿನ ಅಂತರಾಳದ ಉಲ್ಲಾಸಕ್ಕೂ ಕಾರಣವಾಗ್ತದೆ. ಒಂದು ದಿನ ಸ್ನಾನ ಮಾಡದಿದ್ದರೆ ಮನಸ್ಸಿಗೆ ಏನಾಗ್ತದೆ ಏನಂದರೆ ಮುಜುಗರವಾಗ್ತದೆ. ವಾರಕ್ಕೊಮ್ಮೆ ಅಭ್ಯಂಜನ ಸ್ನಾನ ಮಾಡಿ ಅಂತ ಹೇಳ್ತಾರೆ, ಅಂದರೆ ಎಣ್ಣೆ ಸ್ನಾನ ವಾರಕ್ಕೊಂದ್ಸರಿ ಎಣ್ಣೆ ಹಾಕೊಂಡು ಸ್ನಾನ ಮಾಡಿದ್ರೆ ಏನಾಗುತ್ತೆ, ಏನು ಹೇಳ್ತಾರೆ, ಮಾಡೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ, ಚಯ ಪರಿಚಯ ಕ್ರಿಯೆಯನ್ನು ಚಯ-ಪಚಯ ಕ್ರಿಯೆ ಮೊದಲಾದ ದೈಹಿಕ ಕ್ರಿಯೆಗಳು ಸುಸೂತ್ರವಾಗಿ ನಡೆಯುತ್ತವೆ. ಚಯ-ಪಚಯ ಕ್ರಿಯೆ ಅಂದರೆ ನಮ್ಮ ಆರೋಗ್ಯದಲ್ಲಿ ಜೀರ್ಣಾಂಗವೇ ಇರ್ತವಲ್ಲ, ನಾವೆಲ್ಲ ನಮಗೆ ಅದು ಚೆನ್ನಾಗಿ ಉತ್ತಮವಾಗಿ ನಡೀತದೆ ಅನ್ನೋದನ್ನು ಹೇಳ್ತಾನೆ. ನಾವು ಒಂದು ವಾರಕ್ಕೆ ಅಭ್ಯಂಜನ ಸ್ನಾನ ಮಾಡಿ, ಎಣ್ಣೆ ಹಾಕೊಂಡು ಸ್ನಾನ ಮಾಡಿ ಅನ್ನೋದನ್ನು ಹೇಳ್ತಾರೆ. ಅದರಲ್ಲಿ ಒಟ್ಟಿನಲ್ಲಿ ನಾವೇನಾದರೂ ಜೀವನದಲ್ಲಿ ಹೆಚ್ಚಿನದನ್ನು ಮಹತ್ತರವಾದುದನ್ನು ಸಾಧಿಸಬೇಕೆಂದರೆ ಅದಕ್ಕಾಗಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ಇದು ಹೇಳ್ತಾರೆ. ಏನೇ ನಾವಿಂತೆ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಏನಾಗಬೇಕು, ಅದು ಮುಂದೆ ಏನಾದ್ರು ಗುರಿ ಇಟ್ಕೊಂಡಿರ್ತೀವಿ ಸಾಧನೆ ಮಾಡಬೇಕು ಅಂತ. ಆ ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಏನು ಮಾಡಬೇಕು, ನಾವು ಏನಾದರೂ ಒಂದು ಸಾಧನೆಯನ್ನು ಗಳಿಸ್ಬೇಕು ಅಂದಾಗ ಮೊದಲು ನಮ್ಗೆ ಆರೋಗ್ಯ ಬೇಕಲ್ಲ. ಈಗ ನೀವೇನೇನೋ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡಿರ್ತೀರ, ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸ್ಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ನಾನು ಒಂದು ದೊಡ್ಡ ವಿಜ್ಞಾನಿ ಆಗಬೇಕು ಅಂತ ಅನ್ಬೋದು, ಇಲ್ಲ ಡಾಕ್ಟ್ರೇ ಆಗಿ ಅದರಲ್ಲಿ ಒಳ್ಳೆ ಹೆಸರು ಗಳಿಸ್ಬೇಕು ಅಂತ ಅಂದ್ಕೊಂಡಿರ್ಬೋದು. ಈಗ ನಾನು ದೊಡ್ಡ ಉದ್ಯಮಿ ಬಿಸ್ನೆಸ್ಮ್ಯಾನ್ ಅಂತ ಅಂದ್ಕೊಂಡ್ರೆ ಬೇರೆ ಒಬ್ಬೊಬ್ಬರ ಅಭಿಲಾಷೆ ಒಂದೊಂದು ಥರ ಇರ್ತದೆ, ಆಯಿತಾ. ನಾನು ರಾಜಕಾರಣಿ ಆಗಿರಬೇಕು ಅಂತ ಏನೇ ಆಗಬೇಕು, ನಮಗೆ ಎಲ್ಲದಕ್ಕೂ ಮೂಲ ಕಾರಣ ನಮಗೆ ಆರೋಗ್ಯ. ಅದರಿಂದ ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್, ಆಯಿತಾ. ಆದ್ದರಿಂದ ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತಿದ್ದೀನಿ. ದಯಮಾಡಿ ಆರೋಗ್ಯದ ಬಗ್ಗೆ ಗಮನ ಕೊಡ್ತೀರಾ ಅಂತ ಹೇಳ್ತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.